ಅಮೃತ ಹಸ್ತದಿಂದ ಕೀಟಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅಡಿ ಚಪ್ಪಾಳೆ ಸಂಘಕ್ಕೆ ಸಾಹೇಬರ ಪಾದಕ್ಕೆ ನಮಸ್ಕರಿಸ್ತಾ ಇವತ್ತಿಂದ ದಿವಸ ಏನದ ಬೆವು ಬೆಲ್ಲ ಕಾರ್ಯಕ್ರಮ ಉಗಾದಿ ಅಂಗವಾಗಿ ಬೆವು ಬೆಲ್ಲ ಕಾರ್ಯಕ್ರಮ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಸಾಮಗ್ರಿಗಳ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಅವರು ಬಂದು ಶೋಭೆಪಟ್ಟಿ ಆಗಮಿಸಿದ ಮುತ್ತೈದೆಯರಿಗೆ ಏನೆಲ್ಲ ನಾವು ಹಾರ್ದಿಕ ಸ್ವಾಗತವನ್ನು ತಿಳಿಸುತ್ತೇವೆ ನಮ್ಮ ಸಂಘಿನ ವತಿಯಿಂದ. ಮತ್ತು ನೆರೆದಂಥ ಸೋದರ ಸೋದರಿಯವರಿಗೂ ಕೂಡ ಇವತ್ತಿಂದು ಉಗಾದಿ ಹಬ್ಬದ ಬೇವು ಬೆಲ್ಲ ಹಾಗೂ ಏನದ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಸಾಮಗ್ರಿಗಳ ಕಿಟ್ ವಿತರಣೆ ಅಂಗವಾಗಿ ಎಲ್ಲರಿಗೆ ನಾನು ಶುಭಾಶಯಗಳನ್ನು ಬಯಸ್ತೇನೆ. ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಂತ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯಾವಾಗಲೂ ಜಗನ್ನಾಥ್ ಅವರು ಬಡವರ ಬಂಧುವಾಗಿ, ನಿರ್ಗತಿಕರಿಗೆ ಗತಿಯಾಗಿ, ಸೋತವರಿಗೆ ಗೆಲ್ಲಿಸುವ ಉದ್ದೇಶವನ್ನು ಇಟ್ಕೊಂಡು ಯಾವಾಗಲೂ ತಮ್ಮ ಜೀವನ ವ್ಯಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಜೊತೆಗೆ ಒಂದು ದೊಡ್ಡ ಟೀಮ್ ಇದೆ. ಆ ಟೀಮ್ ಕೂಡ ಅವರಿಗೆ ಸಹಕಾರಿಯಾಗಿ ಬಡವರಿಗೆ, ಬೀದಿ ವ್ಯಾಪಾರಿಗಳಿಗೆ ಏನೇ ತೊಂದರೆ ಬಂದರೂ ಅದು ಮುಂದೆ ಹೋಗಿ ನಿಂತು ಹೋರಾಟ ಮಾಡಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಂಡು ಅವರಿಗೆ ಪರಿಹರಿಸುವ ಪ್ರಯತ್ನ ಯಾವಾಗಲೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಬಸವಣ್ಣ ಹೇಳಿದಂತೆ ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವರ. ಮತ್ತೆ ಇವರು ಯಾರೋ ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಇಂಥ ಕಲುಷಿತ ಸಮಾಜದಲ್ಲಿ, ಕಲುಷಿತ ವಾತಾವರಣದಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಈ ಜಗನ್ನಾಥ್ ಅವರು ಈ ಕೆಲಸ ಏನ್ ಮಾಡ್ತಾರೆ ತುಂಬಾ ಶ್ಲಾಘನೀಯ ಮತ್ತು ತುಂಬಾ ಒಳ್ಳೆಯ ವಿಷಯ. ಅದಕ್ಕಾಗಿ ದೇವರು ಅವರಿಗೆ ಆಯು ಆರೋಗ್ಯ ಭಾಗ್ಯ ಕೊಟ್ಟು ಮತ್ತೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮಗಳು ನಡೆಸುತ್ತಾ ಬರಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ಮಾತುತ್ತೇನೆ. ಎರಡನೇದಾಗಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ನಿಮಿತ್ತ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ಕಳೆದ ನಾನು ಕೇಳಿದ್ದು 12 ವರ್ಷಗಳಿಂದ ಸೂರ್ಯವಂಶಿ ಸರ್ ಅವರು ಅನೇಕ ಬೀದಿ ವ್ಯಾಪಾರಿಗಳಿಗೆ ನಿಶಸ್ ಮಾಡಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಅವರಿಗೆ ಮನೆತನ ಮುಟ್ಟಿಸಿದ್ದಾರೆ. ನಮ್ಮ ಪರವಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋಣ. ತಮ್ಮ ಚಪ್ಪಾಳೆ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ. ಈ ಕರ್ನಾಟಕದಲ್ಲಿ ಸಾಕಷ್ಟು ಬೀದಿ ವ್ಯಾಪಾರಿಗಳ ಇದ್ದರೂ ಕೂಡ ಇವತ್ತಿನ ಸರ್ಕಾರ ವಿಧಾನಸೌಧೆಯಲ್ಲಿ ಮಾತಾಡ್ತಾ ಇಲ್ಲ. ನೀವು ಕುಂತಿರುವ ಇಲ್ಲಿ ಗಣ್ಯ ವ್ಯಕ್ತಿಗಳು ನಾವು ವಿಧಾನಸೌಧ ಹೋಗಿ ಮಾತಾಡಬಹುದು. ಲೋಕತಂತ್ರದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಒಂದು ದೊಡ್ಡ ಹಬ್ಬ ಆದ ಎಲೆಕ್ಷನ್ ನಲ್ಲಿ ನಾವು ವೋಟ್ ಹಾಕಿ ಅವರಿಗೆ ವಿಧಾನಸಭಾ ಮುಟ್ಟಿಸ್ತೀವಿ. ಆದರೆ ನಮ್ಮ ಪರವಾಗಿ ಮಾತಾಡಲ್ಲ, ಅವರು ಬೀದಿ ವ್ಯಾಪಾರಿಗಳಿಗಾಗಿ ಮಾತಾಡಲ್ಲ. ಅಂತ ಸಮಯದಲ್ಲಿ ಸೂರ್ಯವಂಶಿ ಜಗನ್ನಾಥ ಸರ್ ಅವರು ಕರ್ನಾಟಕದ ಬೀದಿ ವ್ಯಾಪಾರಿಗಳ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ಹೋರಾಟ ಮಾಡ್ತಾರೆ. ಅಂತವರಿಗೆ ನಿಮ್ಮ ಆಶೀರ್ವಾದ ಬೇಕು. ತೀರ್ಥನೆ ಇರಲಿ, ಅವರಿಗೆ ಶುಭ ಸಂದರ್ಭದಲ್ಲಿ ಹೇಳುವುದಿರಲಿ, ಈ ಸೂರ್ಯವಂಶಿ ಸರ್ ಅವರಿಗೆ ಮಾಡ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆಯ ಮುಖಾಂತರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಕರ್ನಾಟಕ ಸೂಫಿ ಸಂತರ ನಾಡು, ಅದಕ್ಕೆ ಹೇಳಕ್ಕೆ ನಾವು ಬರೀ ಬಾಯಲ್ಲಿ ಹೇಳಿದ್ರೆ ನಾವು ಪ್ರಾಕ್ಟಿಕಲ್ ತೋರಿಸಿದ ಈ ಸಂದರ್ಭ ಹೇಳ್ತೀವಿ. ಯಾಕಂದ್ರೆ ನಾವು ಬರೀ ಕಮ್ಯುನಲ್ ಹಿಂದೂ ಮುಸ್ಲಿಂ ಅಂತಿರ್ತೀವಿ, ಅದಲ್ಲ. ನಾವೆಲ್ಲ ಸೂಫಿ ಸಂತರ ನಾಡು, ನಾವೆಲ್ಲ ಒಂದೇ ಅಣ್ಣ ತಮ್ಮಂದಿರು ಅಂತ ಹೇಳಿ ತೋರಿಸ್ಲಿಕ್ಕೆ 2 ಹಬ್ಬ ಒಂದೇ ಸರಿ ಬಂದ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಎಲ್ಲ ಬಾಂಧವರಿಗೆ ಕಿಟ್ ಕೊಡ್ತಾ ಇದ್ದಾರೆ ಜಗನ್ನಾಥ್ ಸೂರ್ಯವಂಶಿಗಳು. ಅದೇ ರೀತಿ ಈ ಸಾರಿ 2 ಹಬ್ಬ ಬಂದಿದ್ದಕ್ಕ ಈ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಈಗ ಹಬ್ಬ ಹೇಳಲ್ಲ, ಅಣ್ಣ ತಂಗಿ ಹಬ್ಬ, ಅಣ್ಣ ತಮ್ಮ
ಈ ರೀತಿಯ ಎರಡು ಹಬ್ಬಗಳ ಬಗ್ಗೆ ಸಲುವಾಗಿ ಒಟ್ಟಿಗೆ ಸೇರಿಸಿ ಈ ಎರಡು ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆ ತುಂಬ ಧನ್ಯವಾದಗಳು. लोगों को रमजान का भी अच्छा मुबारक और आज यहाँ पर हम जमा हुए तो उगादी जो ईद है नया साल इसकी भी बहुत बहुत मुबारक। जगन्नाथ सर जो आज जो प्रोग्राम रखे हुए हैं हमेशा करते आते हैं, एक मिसाल होती है हिंदुस्तान में हिंदू मुस्लिम की एकता की। तो हम लोगों को जो हम सोचते हैं सोशल एक्टिव जो वर्क करते हैं जो समाज के लिए सोचते हैं देश के लिए सोचते हैं, तो आज हमें फख्र के साथ एक फख्र महसूस होता है कि हम लोगों के साथ जगन्नाथ सर थे और हमारे कई लोग हमारे साथ जो उनकी जो सोसाइटी है हम लोगों के साथ जुड़े हुए हैं। हमें बहुत खुशी है क्योंकि जब तक हम लोगों के साथ में हिंदू मुस्लिम सिख ईसाई जो भी लोग सब एक साथ मिलकर जिस मंच पे एक साथ जो लोग दिखते हैं तो तब समझना चाहिए कि हमारे देश को तोड़ना नामुमकिन की बात है। ಎಲ್ಲರಿಗೆ ನಮಸ್ಕಾರ. ಭಾಳ ಖುಷಿ ಆಗ್ತದ ಸೋಮೇಶ್ ಸಾಹೇಬರ ಇದು ಒಂದು ಚಂದ ಕೆಲಸ, अच्छा काम कर रहे हैं और इनके सामने सब लोगों के दुआ ले रहे हैं। तो सुरेश साहब को मैं मुबारकबाद देता हूँ और आप सब लोग इधर आए हैं सबको मुबारकबाद देता हूँ। सुरेश साहब बुलाए, इज्जत दिए सब लोगों को, उसका भी शुक्रिया अदा करता हूँ। थैंक यू।